ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನಿಮ್ಮ ಜೂನ್ ಮಂತ್ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತೆ ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತೆ ಇನ್ನು ಬೇರೆ ಬೇರೆ ಒಂದಷ್ಟು ವಿಷಯಗಳು ಟ್ಯಾರೋಗೆ ಸಂಬಂಧಪಟ್ಟಿರುವಂತದ್ದು ಕಲ್ತ್ಕೊಬೇಕಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಒಂದು ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ತಗೊಬಹುದು. ಈಗ ಆಲ್ರೆಡಿ ಸುಮಾರು ಜನ ಕ್ಲಾಸ್ಗೆ ಜಾಯಿನ್ ಆಗಿ ಅದರ ಸದುಪಯೋಗನ ಪಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಒಬ್ಬರಾಗಿ ಅದರಲ್ಲಿ ಕ್ಲಾಸ್ ನ ಅಟೆಂಡ್ ಮಾಡಬಹುದು. ಓಕೆನಾ? ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಓಕೆನಾ? ಸೊ ನಾನು ಕಾರ್ಡ್ಸ್ ಶಫಲ್ ಮಾಡುವಾಗ್ಲೇನೆ ನನ್ಗೆ ಒಂದು ಕಾರ್ಡು ಪಾಪಪ್ ಆಗಿ ಮೇಲೆ ಬಂದಿದೆ. ಸೊ ನೋಡೋಣ ಏನೆಲ್ಲ ಬರ್ಬೋದು, ಹೇಗಿರ್ಬೋದು ನಿಮ್ಮ ಜೂನ್ ಮಂತ್ ಅಂತ ಹೇಳಿ. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆನಾ? ನಮ್ಗೆ ಆಲ್ರೆಡಿ ಎಂಪ್ರೆಸ್ ಸಿಕ್ಕಿದೆ ಮೊದ್ಲೇನೆ. ಸೊ ನೋಡುವ. ನೆಕ್ಸ್ಟ್ ನನಗೆ 4 ಆಫ್ ಸಾರ್ಟ್ಸ್ ಸಿಕ್ಕಿದೆ ಅಂಡ್ 2 ಆಫ್ ಸಾರ್ಟ್ಸ್ ರಿವರ್ಸ್ ಬಂದಿದೆ ಅಂಡ್ ದ ಚಾರಿಯೇಟ್ ಬಂದಿದೆ ಅಂಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಗೈಸ್, ಎಲ್ಲ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ನಮಗೆ ಮೊದಲು ಎಂಪ್ರೆಸ್ ಬಂದಿರೋದ್ರಿಂದ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತುಂಬಾನೇ ಒಂಥರ ಹೊಸದೇನಾದ್ರೂ ತಗೊಳ್ಳೋವಂಥದ್ದು, ಒಂಥರ ನರಿಶ್ಮೆಂಟ್, ನಿಮ್ಮನ್ನ ನೀವು ನರಿಶ್ ಮಾಡ್ಕೊಳ್ಳೋ ಅಂತದ್ದು, ಅಥವಾ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋ ಅಂತದ್ದು, ಅಥವಾ ನಿಮಗೆ ಮನೆ ಏನಾದ್ರೂ ಕೊಂಡ್ಕೊಂಡಿದ್ರೆ ಅಥವಾ ಪ್ರಾಪರ್ಟಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ, ಸೊ ಯಾವುದೋ ಒಂದು ಆಸ್ತಿ, ಕಾರು ಏನಾದ್ರೂ ಒಂದನ್ನು ನೀವು ಮಾಡ್ಕೊಂಡಿದ್ರೆ ಅದಕ್ಕೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಲೈಕ್ ಏನಾದ್ರೂ ಫಾರ್ ಎಕ್ಸಾಂಪಲ್ ಮನೆ ತಗೊಂಡಿದ್ರೆ ಅದಕ್ಕೆ ಲಕ್ಸುರಿ ಐಟಮ್ಸ್ ನ ಆಡ್ ಮಾಡುವಂತದ್ದಾಗಿರ್ಬೋದು, ಸೋಫಾಸ್ ತರೋದು, ಅಥವಾ ಏನಾದ್ರೂ ಒಂದು ಪರ್ಚೇಸಿಂಗ್ ಅಲ್ಲಿ ಬ್ಯುಸಿ ಆಗಿರುವಂತ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಲೈಕ್ ಸೋಫಾ ತರುವಂತದ್ದು, ಹೊಸ ಹೊಸ ಕರ್ಟನ್ಸ್ ತಗೊಂಡ್ಬಂದು ಹಾಕುವಂಥದ್ದು, ಅಥವಾ ಫ್ಲೋರ್ ಮ್ಯಾಟ್ಸ್ ತಗೊಂಡ್ಬರುವಂತದ್ದು, ಅಥವಾ ಏನೋ ಒಂದು ಕಾಟ್ ಇರ್ಬೋದು, ಅಥವಾ ಲಕ್ಸುರಿ ಡೈನಿಂಗ್ ಟೇಬಲ್ ಇರ್ಬೋದು. ಸೊ ಈ ತರ ಏನೇನಾದ್ರೂ ಹೊಸದನ್ನು ತಗೊಂಡ್ಬಂದು ಮನೆಗೆ ಅಲಂಕಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿರುವಂತದ್ದು. ಕೆಲವೊಬ್ರು ಇಲ್ಲಿ ಪ್ರೆಗ್ನೆನ್ಸಿ ಮತ್ತೆ ಫೆರ್ಟಿಲಿಟಿ ಪ್ಲಾನ್ ಮಾಡ್ತಿರುವಂತದ್ದು, ನಿಮ್ಮನ್ನ ನೀವು ಕೇರ್ ಮಾಡ್ಕೊಂತಾ ಇರುವಂತದ್ದು, ತುಂಬಾ ನರಿಶ್ ಮಾಡ್ಕೊಂತ ಇರುವಂತದ್ದು, ತುಂಬಾ ಕಂಫರ್ಟಬಲ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿರುವಂತದ್ದು, ಏನೋ ಒಂಥರ ರೀಬರ್ತ್ ಅಂತ ಹೇಳಿ ಹೇಳ್ತಾರಲ್ಲ, ಮತ್ತೆ ಹುಟ್ಟು, ಮತ್ತೆ ಆಸೆ ಉಟ್ಕೊಳ್ಳೋ ಅಂತದ್ದು ಅಂತ ಹೇಳಿ ಆ ತರ ಒಂದು ಎನರ್ಜಿ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ಒಂಥರ ಗ್ರೋತ್, ಅಬೆಂಡೆನ್ಸ್ ಅಂತ ಅನ್ಸ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಚೆನ್ನಾಗಿದೆ, ಎಲ್ಲ ಸಿಗ್ತಾ ಇದೆ, ಒಂಥರ ಹೀಲ್ ಆಗ್ತಾ ಇದ್ದೀನಿ ಅಂತ ಅನ್ಸ್ಬೋದು. ನಿಮ್ಮನ್ನ ನೀವು ತುಂಬಾ ಕೇರ್ ಮಾಡ್ಕೊಳ್ಳೋ ಅಂತದ್ದು, ಇವಾಗ ಹೇರ್ ಕಟ್ ಮಾಡೋದು, ನೈಲ್ಸ್ ಕೇರ್ ಮಾಡೋವಂಥದ್ದು, ಅಥವಾ ನರಿಶಿಂಗ್ ಮಾಡ್ಕೊಳ್ಳೋ ಅಂತದ್ದು, ನಿಮ್ಗೆ ನೀವು ಸ್ಪಾಗ್ ಹೋಗುವಂಥದ್ದು, ಈ ತರ ಎಲ್ಲ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಮನೆಗೂ ಅಷ್ಟೇ, ನಿಮ್ಮ ಮಕ್ಳಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ಗೂ ಇರ್ಬೋದು, ಅಥವಾ ನಿಮ್ಮ ವೈಫ್ ಅಥವಾ ಮಕ್ಳಿಗೆ ನೀವು ತುಂಬಾನೇ ನರಿಶ್ಮೆಂಟ್, ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಸೋವಂಥದ್ದು, ಮಾಡುವಂಥದ್ದು, ಲೈಕ್ ಅವ್ರಿಗೆ ಕಂಫರ್ಟಬಲ್ ಆಗಿರೋದಕ್ಕೆ ಏನೇನೆಲ್ಲ ಬೇಕು ಆ ಒಂದು ಫೆಸಿಲಿಟೀಸ್ ನ ಕಲ್ಪಿಸ್ಕೊಡೋವಂಥದ್ದೆಲ್ಲ ಆಗತ್ತೆ. ಫೈನಾನ್ಸ್ ನ ಅಷ್ಟೇ, ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಇರೋದು, ಸ್ವಲ್ಪ ನೀವು ಕಂಫರ್ಟಬಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಕೆಲವೊಬ್ಬರಿಗೆ ಕೊಡ್ಬೇಕಾಗಿರುವಂತ ದುಡ್ಡನ್ನ ಕೊಡುವಂತದ್ದು, ಅಥವಾ ಲೈಕ್ ನೀವು ಕೆಲವೊಬ್ರು ಹೀಲಿಂಗ್ ಪ್ರೋಸೆಸ್ ಕೂಡ ಮಾಡ್ಕೊಳ್ತಾ ಇದ್ದೀರಾ, ರೇಖಿ ಕಲ್ತ್ಕೊಳ್ಳುವಂಥದ್ದು, ಅಥವಾ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಎನರ್ಜಿನ ಸ್ಟೇಬಲ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಮಂತ್ ಎಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇನ್ನು 4 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಸೆಕೆಂಡ್ ಕಾರ್ಡು ಸ್ವಲ್ಪ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನಗಳು ಆಗ್ತಾ ನಿಮಗೆ
ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಸುವಂಥದ್ದು, ಅಥವಾ ಯಾವ್ದೋ ಒಂದ್ ಕೆಲ್ಸ ಕೈ ಹಾಕಿರ್ತೀರಾ, ಅದ ಸ್ವಲ್ಪ ನೀವ್ ಅನ್ಕೊಂಡಿರೋ ಒಂದ್ ಮಟ್ಟಿಗೆ ಆಗದೆ ಇರೋವಂಥದ್ದು, ಸುಸ್ತಾಗುವಂಥದ್ದು, ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಅನ್ಸ್ಬೋದು. ಅಥವಾ ಮಾಡಿದ ಕೆಲ್ಸನೇ ಮಾಡಿ ಮಾಡಿ ಬೇಜಾರಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಸ್ವಲ್ಪ ನಾನು ಅದಾದ್ಮೇಲೆ ಮತ್ತೆ ವಾಪಸ್ಸು ಬ್ಯಾಕ್ ಟು ವರ್ಕ್ ಹೋಗ್ತೀನಿ, ಅಥವಾ ಬ್ಯಾಕ್ ಟು ಜಾಯಿನ್ ಆಗ್ತೀನಿ, ಅಥವಾ ಏನೋ ಕೆಲಸನ ಶುರು ಮಾಡ್ತೀನಿ ಅಂತ ಅನ್ನಿಸ್ಬೋದು. ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ನನ್ಗೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಕೇಳುವಂತ ಕಾರ್ಡ್ ಆಗಿರತ್ತೆ. ಸ್ವಲ್ಪ ರೆಸ್ಟ್ ತಗೊಳ್ಳುವಂತ ಎನರ್ಜಿ, ಓಕೆನಾ. ರಾದರ್ ದನ್ ಸ್ಟಾಪ್ ಮಾಡೋದಕ್ಕಿಂತ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಮುಂದುವರ್ಸೋಣ ಅಂತ ಹೇಳಿ ತಮ್ಮನ್ನ ತಾವು ಹೀಲ್ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಬ್ರೇಕ್ ತಗೊಳ್ಳುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ಯಾರಿಗೂ ಕಾಣ್ಲಿಲ್ಲದೆ ಇರೋ ತರ ಐಸೋಲೇಟ್ ಆಗ್ಬಿಡೋದು, ಅಥವಾ ನಿಮ್ಮನ್ನ ನೀವು ಏನೋ ಒಂದು ಕೌನ್ಸಿಲಿಂಗ್ ಹೋಗುವಂಥದ್ದು, ಅಥವಾ ಏನೋ ಕಲ್ತ್ಕೊಳಕ್ ಹೋಗುವಂಥದ್ದು, ಅಥವಾ ನಿಮ್ಮ ಮನಶಾಂತಿನ ಉಡ್ಕೊಂಡು ಹೋಗುವಂಥದ್ದು, ನಿಮ್ಮ ಸುತ್ತಮುತ್ತ ಜನಗಳ ಜೊತೆ ಬೆರ್ತು ಬೆರ್ತು ಬೇಜಾರಾಗಿ ಏನಪ್ಪಾ ಎಲ್ಲರೂ ಫೇಕ್ ಅನ್ನಿಸ್ತಾರೆ, ನನ್ನನ್ನ ನಾನು ಕಂಡ್ಕೋಬೇಕು ಅಂತ ಹೇಳಿ ಈ ಫೇಕ್ ಜನಗಳಿಂದ ದೂರ ಉಳಿಯುವಂಥದ್ದು ಆಗ್ಬೋದು. ತುಂಬಾ ಸ್ವಲ್ಪ ಸ್ಟ್ರೆಸ್ ಆಗಿದ್ದೀನಿ, ನಾನು ಸ್ವಲ್ಪ ದೂರ ಉಳಿತೀನಿ ನೋಡೋಣ ಅಂತ ಹೇಳಿ ಸ್ವಲ್ಪ ಬೇರ್ ಪಡುವಂಥದ್ದು, ಜನರಿಂದ ದೂರ ಹೋಗುವಂತ ಎನರ್ಜಿ, ಜನರಿಂದ ಸ್ವಲ್ಪ ದೂರ ಸರ್ದು ನಿಂತ್ಕೊಂಡು ತಮ್ಮನ್ನ ತಾವು ಕಂಡ್ಕೊಳ್ಳೋ ಅಂತ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಸ್ವಲ್ಪ ನೀವು ಫೇಕ್ ಜನಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ. ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಂಗೆ ಸೆಕೆಂಡ್ ಕಾರ್ಡ್ 2 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ನಿಮಗೆ ಥಿಂಕಿಂಗ್ ಟೈಮ್ ತರ, ಓಕೆನಾ. ನೀವು ಏನಾದ್ರೂ ಡಿಸಿಷನ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮೊದಲು ಯೋಚನೆ ಮಾಡಿ ತಗೊಳ್ಳಿ ಅನ್ನೋಂತ, ಯೋಚನೆ ಮಾಡಿ ಆ ಡಿಸಿಷನ್ ಮೇಕ್ ಮಾಡಿ ಅಂತ ಹೇಳ್ತಾರಲ್ಲ, ಆ ತರ ಒಂದು ಮಂತು ಇದಾಗಿರತ್ತೆ. ಮತ್ತೆ ನಿಮ್ಗೆ ಏನಂತ ಹೇಳಿದ್ರೆ, ತುಂಬಾ ಜನ ಫೇಕ್ ಜನಗಳು ಅಥವಾ ಸುತ್ತಮುತ್ತ ಒಂಥರ ನಿಮ್ಮ ಕೈಂಡ್ನೆಸ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ನೀವು ಸುಮ್ಮನೆ ಇರ್ತೀರಾ ಅಂತ ನಿಮ್ಮನ್ನ ಅತಿಯಾಗಿ ನಿಮ್ ಕಡೆಯಿಂದ ಉಪಯೋಗಗಳನ್ನ ಪಡ್ಕೊಳ್ಳೋ ಅಂತದ್ದು. ಸೊ ಈ ತರ ಎಲ್ಲಾ ಜನಗಳು ಮಾಡ್ತಿರೋಂತ ಚಾನ್ಸಸ್ ಇದೆ. ಸೊ ಅದನ್ನು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಯು ಡೋಂಟ್ ವಾಂಟ್ ಟು ಲೈಕ್ ಎದ್ಬಿಟ್ಟು ಕೇಳೋದಕ್ಕೂ ನಿಮ್ಗೆ ಇಷ್ಟ ಆಗಲ್ಲ, ಅಂಡ್ ಅವರಿಗೂ ಅವರೇ ಆಗಿ ಅರ್ಥ ಮಾಡ್ಕೊಳ್ಳಿ ಅಂತ ನೀವ್ ಅನ್ಕೋತೀರಾ. ಕೆಲವೊಂದ್ಸರಿ ನೀವು ನಿಮ್ಮ ಶಾಂತಿನ ನೀವು ಉಳಿಸ್ಕೋಬೇಕು ಅಂತ ಹೇಳಿ ಯಾವುದೇ ಕ್ವಶನ್ ಕೂಡ ಕೇಳಕ್ ಹೋಗಲ್ಲ. ಎಲ್ಲ ಗೊತ್ತಿರತ್ತೆ. ಇವನ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ನಿಮ್ಮ ವಿರುದ್ಧ ಮೋಸಗಳು, ಅನ್ಯಾಯಗಳು ಏನೇ ಆಗ್ತಿದ್ರು ಕೂಡ ಎಲ್ಲ ಗೊತ್ತಿದ್ರು ಸಹ ನಿಮ್ಮ ಒಂದು ಮನಶಾಂತಿನ ನೀವು ಉಳಿಸ್ಕೊಳ್ಳೋದಕ್ಕೆ ಆ ಒಂದು ಏನೇ ಒಂದು ಇನ್ಸಿಡೆಂಟ್ ಆಗ್ತಿರ್ಬೋದು, ಅಥವಾ ಮನೆ ಒಳಗಡೆ ಏನೇ ನಡೀತಾ ಇದ್ರು ಕೂಡ ನೀವು ಹೋಗಿ ಕೇಳೋದಿರ್ಬೋದು, ಕ್ವಶನ್ ಮಾಡುವಂತದ್ದಿರ್ಬೋದು, ಯಾವ್ದನ್ನು ಮಾಡಲ್ಲ. ಯಾಕೆಂದ್ರೆ ನಿಮಗ್ ಗೊತ್ತು, ನಾನು ಕೇಳಿದ್ರೆ ಸುಮ್ನೆ ತಿಳಿಯಾಗಿರೋ ನೀರಿಗೆ ನಾನೇನೆ ಕಲ್ಲ ಹಾಕ್ದಂಗೆ, ಸುಮ್ನೆ ಗಲೀಜ್ ಮಾಡ್ದಂಗೆ ಎಲ್ಲಾ ಡರ್ಟ್ ಆಗ್ಬಿಡುತ್ತೆ, ಅಂದ್ರೆ ಎಲ್ಲಾ ಗಬ್ಡ ಆಗ್ಬಿಡುತ್ತೆ ಅನ್ನೋ ತರ ನೀವು ಇರೋ ತರನೇ ಇದ್ಬಿಡ್ಲಿ, ನಾನು ಹೋಗಿ ಕೇಳಿದ್ರೆ ಇನ್ನೂ ವರ್ಸ್ಟ್ ಆಗುತ್ತೆ ಅಂತ ಹೇಳಿ ಯಾರೇ ಪರ್ಸನ್ ನಿಮಗ್ ಚೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಸಹ ನೀವು ಸುಮ್ನೆ ಇರ್ತೀರಾ. ಸುಮ್ನೆ ಆ ರಿಲೇಶನ್ಶಿಪ್ ಅವ್ರನ್ನ ಸಹಿಸ್ಕೊಂಡು ಹೋಗ್ತಾ ಇರ್ತೀರಾ, ಲೈಕ್ ಹೌದು ಹೌದು ಅನ್ಕೊಂಡು. ಬಿಕಾಸ್ ನಿಮಗೆಲ್ಲ ಗೊತ್ತಿರತ್ತೆ, ಬಟ್ ಸ್ಟಿಲ್ ನಿಮ್ಮ ಇನ್ನರ್ ಪೀಸ್ ಅಥವಾ ಅವ್ರನ್ನ ಕಳ್ಕೊಳ್ಳೋ ಅಂತ ಭಯ ಇರ್ಬೋದು, ಅಥವಾ ನಿಮ್ಮ ಮನಶಾಂತಿನ ಹಾಳು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಕನ್ಫ್ಯೂಸ್ಡ್ ಆಗಿದ್ರು ಕೂಡ ಸುಮ್ನೆನೆ ಇರ್ತೀರಾ, ಏನನ್ನು ಕೂಡ ಕೇಳೋದಕ್ ಹೋಗಲ್ಲ. ಅಂಡ್ ಕ್ಲಾರಿಟಿ ಕೆಲವೊಂದ್ಸರಿ ಬೇಕು ಅನ್ಸುತ್ತೆ ನಿಮ್ಗೆ ರಿಲೇಶನ್ಶಿಪ್ ಟುವರ್ಡ್ಸ್, ಬಟ್ ಆದ್ರೂ ಕೂಡ ಸುಮ್ನೆನೆ ಇರ್ತೀರಾ, ಯಾವುದೇ ಕ್ವಶನ್ ಕೇಳಕ್ ಹೋಗಲ್ಲ. ಬಿಕಾಸ್ ಸುಮ್ನೆ ಹೋಗಿ ಕೇಳಿದ್ರೆ ನನ್ನ ನೆಮ್ಮದಿನ ಹಾಳು ಅನ್ನೋದು ನಿಮಗೆ ಗೊತ್ತಿದೆ, ಓಕೆನಾ. ಇನ್ನು ಜಾಬ್ ಸಲುವಾಗಿ ಯಾರೆಲ್ಲ ನೋಡ್ತಿದ್ದೀರಾ, ಜೂನ್ ತಿಂಗಳಲ್ಲೂ ಅಷ್ಟೇ ಒಂಥರ ಕನ್ಫ್ಯೂಸ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. 50-50 ಇಂಟರ್ವ್ಯೂ ಅಟೆಂಡ್ ಮಾಡಿರ್ತೀರಾ, ಕಾಲ್ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಿರಲ್ಲ ನಿಮಗೆ. ಒಂಥರ ಆದ್ರೂ ಆಗ್ಬೋದು, ಆಗ್ದೇನೂ ಇರ್ಬೋದು, ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವೇ ಒಂಥರ ವಿಕ್ಟಮ್ ತರ ಫೀಲ್ ಮಾಡೋದು, ಏನಪ್ಪಾ ಎಲ್ಲ ನನಗೆ ಆಗ್ತಾ ಇದೆ, ನನಗೆ ಯಾಕೆ ಹಿಂಗ್ ಮಾಡ್ತಾ ಇದಾರೆ, ನನ್ನ ಜೀವನದಲ್ಲಿ ಏನಕ್ಕೆ ಹಿಂಗ್ ಆಗ್ತಾ ಇದೆ ಅನ್ನೋ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ನು 4ನೇ ಕಾರ್ಡು ಚಾರಿಯೇಟ್ ಬಂದಿದೆ. ಸೊ ಚಾರಿಯೇಟ್ ನಿಮ್ಮ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೀವು ಯಾವ ತರ ಪರ್ಸನ್ ಅನ್ನೋದು ತೋರಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಏನೇ ಆದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡಿ ನಿಮ್ಗೆ ಮೇಲೆ ಬರುವಂತ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅಂಡ್
ಗೆದ್ದು ಮುಂದೆ ಬರುವಂತದ್ದು, ಎಲ್ಲಾ ವಿಷಯಗಳನ್ನು ಕಂಟ್ರೋಲ್ ಮಾಡಿ ಮೇಲೆ ಬರುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ದ ಚಾರಿಯಟ್ ಬಂದ್ಬಿಟ್ಟು ನಿಮ್ಮ ಫೈಟಿಂಗ್ ಫೋರ್ಸ್ ಇರ್ಬೋದು, ನಿಮ್ಮ ಫೈಟಿಂಗ್ ಎನರ್ಜಿ ಇರ್ಬೋದು, ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಮುಂದೆ ಜನ ಹೆಂಗ್ ಮಾತಾಡ್ತಾ ಇದಾರೆ ಅಂತಾನು ಗೊತ್ತಾಗತ್ತೆ ನಿಮಗೆ. ಅಂಡ್ ಅವರ ಮೈಂಡ್ ಸೆಟ್ ಅಲ್ಲಿ ಏನು ಓಡ್ತಿದೆ ಅಂತಾನು ಕೂಡ ನೀವು ಗೆಸ್ ಮಾಡಬಹುದು. ಸೊ ಆತರ ಒಂದು ಕೆಪಾಸಿಟಿ ಇದೆ ನಿಮಗೂ ಅಷ್ಟೇ. ನಿಮ್ಮ ಕಾನ್ಶಿಯಸ್ ಮೈಂಡ್ ಮತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎರಡರ ಒಂದು ಕಂಟ್ರೋಲ್ ಕೂಡ ನಿಮ್ಮ ಹತ್ರ ಇದೆ. ನೀವ್ ಏನ್ ಮಾಡ್ತಿದ್ದೀರಾ ಅಂತ ಗೊತ್ತು. ನಿಮ್ಮ ಒಳ ಮನಸ್ಸಲ್ಲಿ, ನಿಮ್ಮ ಮನಸ್ಸಲ್ಲಿ ಏನ್ ಓಡ್ತಾ ಇದೆ, ನಿಮ್ ತಲೆಯಲ್ಲಿ ಏನು ಆಲೋಚನೆಗಳು ಓಡ್ತಾ ಇದೆ ಅಂತ ಕೂಡ ನಿಮ್ಗೆ ಗೊತ್ತು. ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಎನರ್ಜಿ. ಚಾರಿಯಟ್ ಅಂದ್ರೆ ಇಟ್ಸ್ ಲೈಕ್ ಒಂಥರ ಸೋಲ್ಜರ್ ಎನರ್ಜಿ. ತಮ್ಮ ಸುತ್ತಮುತ್ತ ಏನಾದ್ರೂ ಕೂಡ ಕಂಟ್ರೋಲ್ ಮಾಡ್ತಾರೆ. ವಿಲ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅವ್ರ ಜೀವನದಲ್ಲಿ ಅವ್ರು ಏನ್ ಬೇಕಂದ್ರೂ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಕೆಲವೊಂದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಈ ಒಂದು ಟೈಮ್ ಅಲ್ಲಿ. ಮೇ ಬಿ ಅದು ಈ ಮಂತ್ ಅಲ್ಲಿ ಕೂಡ ಆಗಿರ್ಬೋದು. ಅದನ್ನು ಕೂಡ ನೀವು ಮಾಡ್ತೀರಾ, ನೋ ಪ್ರಾಬ್ಲಮ್. ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಕೂಡ ಮಾಡುವಂತ ಒಂದು ಒಳ್ಳೆ ಗುಣ ಇರೋರು ನೀವು. ಎಲ್ಲಾ ಥಿಂಗ್ಸ್ ಕಂಟ್ರೋಲ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ನೀವು. ತುಂಬಾ ಇಷ್ಟಪಡ್ತೀರಾ ಟ್ರಾವೆಲ್ ಮಾಡೋದಕ್ಕೆ. ಅಂಡ್ ಬಿಲ್ಡಿಂಗ್ ಹೌಸ್ ಅಂದ್ರೆ ನೀವು ಸುಮ್ನೆ ಕುತ್ಕೊಳ್ಳಂಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು. ಇಲ್ಲ ಅಂದ್ರೆ ಕೆಲಸ ಅಲ್ಲಲ್ಲೇ ಉಳ್ಕೊಂಡಿರುತ್ತೆ. ಯಾರಾದ್ರೂ ಮನೆ ಕಟ್ತಾ ಇದ್ದೀರಾ ಅಥವಾ ಯಾರಾದ್ರೂ ಪ್ರಾಪರ್ಟಿ ಆಫೀಸ್ ಗಿಫೀಸ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವ್ ಇಲ್ಲಿ ಕುತ್ಕೊಂಡು ಫೋನ್ ಅಲ್ಲೇ ಮಾಡಿ ಅಂದ್ರೆ ಅವ್ರು ಮಾಡಲ್ಲ. ನೀವ್ ಅಲ್ಲೇ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಆ ಕೆಲ್ಸಗಳ ಹಂಗೆ ಉಳಿಯುತ್ತೆ. ಓಕೆನಾ. ಹೆಲ್ತ್ ಅಲ್ಲೂ ಅಷ್ಟೇನೆ. ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಇವಾಗೆಲ್ಲ ಒಂದ್ ಕಡೆ ತೋರಿಸ್ತಿದ್ದೀರಾ, ಬಟ್ ಅಲ್ಲಿ ನಿಮಗ್ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸಿದ್ರೆ ಜಾಗ ಬದಲಾವಣೆ ಮಾಡಿಬಿಟ್ಟು ಬೇರೆ ಡಾಕ್ಟರ್ ಅಥವಾ ಬೇರೆ ಹಾಸ್ಪಿಟಲ್ಗೆ ಹೋಗಿ ಒಂದ್ ಸ್ವಲ್ಪ ಇದಕ್ಕಿಂತ ಬೆಟರ್ ಆಗಿರುವಂತ ಟ್ರೀಟ್ಮೆಂಟ್ ನ ತಗೊಳ್ಳುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಇದೆ. ಓಕೆನಾ. ಕೆಲವೊಬ್ಬರಿಗೆ ಇಲ್ಲಿ ಚಕ್ರಗಳು ಬ್ಯಾಲೆನ್ಸ್ ಇಲ್ಲ ಅಂತ ತೋರಿಸ್ತಾ ಇದೆ. ತುಂಬಾನೇ ಹಾರ್ಟ್ ಚಕ್ರ ಇರ್ಬೋದು, ಆಜ್ಞಾ ಚಕ್ರ ಇರ್ಬೋದು, ಮತ್ತೆ ಕ್ರೌನ್ ಚಕ್ರ ಇರ್ಬೋದು, ಬ್ಲಾಕೇಜ್ ಇರುವಂತದ್ದು ಕಾಣಿಸ್ತಾ ಇದೆ. ನಿಮ್ಮ ಈಗೋ ಒಂದು ಒಳ್ಳೆ ಈಗೋ. ಚಾರಿಯಟ್ ಬಂದ್ಬಿಟ್ಟು ಇಟ್ಸ್ ಅ ಗುಡ್ ಈಗೋ ಕಾರ್ಡ್. ಬಟ್ ಕೆಲವೊಂದು ಬ್ಲಾಕೇಜಸ್ ಗಳು, ಬೇರೆಯವರು ನಿನ್ ಮೇಲೆ ಏರ್ತಾ ಇರುವಂತ ಒತ್ತಡಗಳು ಬ್ಲಾಕೇಜ್ ನ ಕ್ರಿಯೇಟ್ ಮಾಡ್ತಾ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾ ರೇಖಿ ಕ್ಲಾಸ್ ನ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ. ಸುಮಾರು ಜನ ರೇಖಿನ ಕಲ್ತ್ಕೋತಾ ಇದಾರೆ. ನಿಮ್ಗೂ ಕೂಡ ಇಷ್ಟ ಇತ್ತು ಅಂದ್ರೆ ಕಾಲ್ ಮಾಡಿ ನನ್ನ ಹತ್ರ ರೇಖಿ ದೀಕ್ಷೆನ ತಗೊಳ್ಳಿ. ಓಕೆನಾ. ಸೊ ಚಾರಿಯಟ್ ಫೋರ್ತ್ ಕಾರ್ಡ್ ಬಂದಿರೋದ್ರಿಂದ ಇದು ನಿಮ್ಮ ಕುಂಡಲಿನಿ ಅವೇಕ್ನಿಂಗ್, ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಒಂದು ಕರೆ ಕೊಡುವಂತ ಒಂದು ಕಾರ್ಡ್ ಕೂಡ. ಒಂದ್ ಸ್ವಲ್ಪ ಡ್ಯೂಯಲ್ ಮೈಂಡ್ ಸೆಟ್ ನಿಮಗೆ. ಎರಡೆರಡು ಮೈಂಡ್ ಸೆಟ್. ಮಾಡ್ಲಾ ಬೇಡ್ವಾ, ಮಾಡಿದ್ರೆ ಏನಾಗುತ್ತೆ, ಲೈಕ್ ಮಾಡದೇ ಇದ್ರೆ ಏನಾಗುತ್ತೆ. ನಿಮಗೆ ಡಾರ್ಕ್ ಸೈಡ್ ಅಂದ್ರೆ ಲೈಟ್ ಮತ್ತೆ ಡಾರ್ಕ್ ಎರಡರ ನಡುವೆ ಕನ್ಫ್ಯೂಷನ್ಸ್ ಕೂಡ ಇದೆ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಕೆಲವೊಂದ್ಸರಿ ಕತ್ತಲಲ್ಲೇ ಉಳ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ಬೋದು. ಕೆಲವೊಂದ್ಸರಿ ಇಲ್ಲ ಬೆಳಕಿನ ಕಡೆ ಹೋಗ್ಲೇಬೇಕು, ನಾನು ಎಷ್ಟು ದಿನ ಅಂತ ಹಿಂಗಿರಕ್ಕಾಗತ್ತೆ ಅಂತ ಹೇಳಿ ನಿಮ್ಮಲ್ಲೇ ಇರುವಂತ ಒಂದು ಫೈಟಿಂಗ್ ಎನರ್ಜಿ, ಫೋರ್ಸ್ಫುಲ್ ಆಗಿರುವಂತ ಎನರ್ಜಿ ಫೈಟ್ ಬ್ಯಾಕ್ ಮಾಡ್ತಾ ಇದೆ. ಸೊ ಆ ಒಂದು ಎನರ್ಜಿ ಕೂಡ ಈ ಚಾರಿಯಟ್ ರೆಪ್ರೆಸೆಂಟ್ ಮಾಡುತ್ತೆ. ತುಂಬಾನೇ ಆಕ್ಟಿವ್ ಆಗಿರುವಂತ ಕಾರ್ಡು. ನಿಮ್ ಮೇಲೆ ನಿಮ್ಗೆ ಭರವಸೆ ಇದೆ, ಕಾನ್ಫಿಡೆನ್ಸ್ ಇದೆ, ತುಂಬಾ ವಿಲ್ ಪವರ್ ತುಂಬಾ ಚೆನ್ನಾಗಿದೆ ನಿಮ್ದು. ಸೊ ನಿಮ್ಮನ್ನ ನೀವು ಸ್ವಲ್ಪ ಇನ್ನು ಅಪ್ಡೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಓಕೆನಾ. ನಿಮ್ಮ ಚಾರಿಯಟ್ ಎನರ್ಜಿ ಅಂದ್ರೆ ನಿಮ್ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದನ್ನ ಗೆದ್ದು ಬರುವಂತ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ನು ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಲಾಸ್ಟ್ ಕಾರ್ಡು. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ನಿಮ್ಗೆ ಯಾವುದೋ ಒಂದು ಕಡೆಯಿಂದ ಆಶೀರ್ವಾದ ಆಗಿರ್ಬೋದು, ಹಣ ಆಗಿರ್ಬೋದು, ಆಪರ್ಚುನಿಟೀಸ್ ಆಗಿರ್ಬೋದು, ನ್ಯೂ ಡೋರ್ಸ್ ಆಗಿರ್ಬೋದು, ಅಥವಾ ದೇವರೇ ನಿಮಗೆ ತಥಾಸ್ತು ಅಂತ ಹೇಳ್ತಾರೆ ಗೊತ್ತಾ, ಆತರ ಯಾವುದೋ ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ ಕಡೆ ಬರುವಂತದ್ದಿದೆ. ಆಶೀರ್ವಾದಗಳು ಬರುವಂತದ್ದಿದೆ. ಮತ್ತೆ ನಿಮಗೆ ಮೇ ಬಿ ಇಲ್ಲಿ ಸುಮಾರು ಜನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗಿ ಬರುವಂತದ್ದು, ಅಥವಾ ಯಾವ್ದ್ರಲ್ಲೋ ಒಂದು ಪ್ರಾಫಿಟ್ ಬರುವಂತದ್ದಾಗಿರ್ಬೋದು, ಅಥವಾ ಯಾವ್ದೋ ಒಂದು ಜಾಬ್ಗೆ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೀನಿ, ಏನು ಕಾಲ್ ಬರ್ತಲ್ಲ, ಏನು ಇಲ್ಲ ಅಂದ್ರೆ ಆಫರ್ ಆಗ್ಬೋದು. ಅದು ನೀವು ಕರೆಕ್ಟ್ ಆಗಿ ಚೆನ್ನಾಗಿ ಅಟೆಂಡ್ ಮಾಡಿದ್ರೆ ಮಾತ್ರ. ಓಕೆ. ಸೊ ನಿಮ್ಮ ಜಾಣ್ಮೆ, ನಿಮ್ಮ ಬುದ್ಧಿವಂತಿಕೆಗೆ ಇದೊಂದು ಒಂಥರ ಶಬಾಷ್ ಅನ್ನೋ ತರ. ನೀವು ಚೆನ್ನಾಗಿ ಮಾಡಿದ್ದೀರಾ, ನಿಮಗೊಂದು ಆಪರ್ಚುನಿಟಿ ಇದೆ ಅನ್ನೋ ತರ ಏನೋ ಒಂದು ನಿಮಗೆ ಆಫರ್ ಬರುವಂತದ್ದಾಗಿರ್ಬೋದು. ಸುಮಾರು ಜನಕ್ಕೆ ಇಲ್ಲಿ ದುಡ್ಡಿನ ಆಫರು, ನಿಮ್ಮ ಒಂದು
ಏನಿದೆ, ಒಂದು ಟ್ಯಾಲೆಂಟ್ ಏನಿದೆ, ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇದೆ, ಅದನ್ನ ಬಳಸ್ಕೊಂಡು ನೀವು ದುಡ್ಡು ಮಾಡುವಂತದ್ದು ಇರ್ಬೋದು, ಅಥವಾ ಒಳ್ಳೆ ಒಳ್ಳೆ ವಿದ್ಯೆಗಳನ್ನ ಹೇಳ್ಕೊಟ್ಟು ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುವಂತದ್ದು, ಹೊಸ ಹೊಸ ದಾರಿಗಳು ನಿಮ್ಮ ಜೀವನದಲ್ಲಿ ಓಪನ್ ಆಗುವಂತದ್ದು ಇರ್ಬೋದು. ಓಕೆ, ಏನು ಸಿಕ್ಕಿಲ್ಲ ಅಂದ್ರೆ ನಾನೇ ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿ ಬಿಸ್ನೆಸ್ ಮಾಡುವಂತದ್ದು. ಸೊ ಅದು ಕೂಡ ನಿಮ್ಗೆ ಒಂದು ದಾರಿ ನೀವು ಮಾಡ್ಕೊಂಡಂಗೆ. ಓಕೆನಾ? ಸೊ ಇದೆಲ್ಲ ನಿಮಗೆ ತೋರಿಸ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಇಸ್ ಅ ಬಿಗ್, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಪ್ಲೀಸ್ ಕ್ಲೈಮ್ ಮಾಡ್ಕೊಳ್ಳಿ. ಕ್ಲೈಮ್ ಮಾಡ್ಕೊಂಡ್ರೆ ಐ ಆಮ್ ಕ್ಲೈಮಿಂಗ್ ದಿಸ್ ಎನರ್ಜಿ ಅಂತ ಹೇಳಿ ಬರೀರಿ ಕಾಮೆಂಟ್ ಅಲ್ಲಿ. ಓಕೆನಾ? ಅದೇನೋ ಒಂಥರ ನೀವು ಎನರ್ಜಿನ ಪಾಸ್ ಮಾಡೋ ತರ ಆಗುತ್ತೆ. ಓಕೆ, ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮಿಡಲ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ನಿಮ್ಮ ಎನರ್ಜಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿ ತುಂಬಾ ಚೆನ್ನಾಗಿ ಮಂತ್ ಎಂಡ್ ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ಇನ್ನು ಚೆನ್ನಾಗ್ ಅನ್ಸುತ್ತೆ, ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಗಳು ಓಪನ್ ಆಗುತ್ತೆ. ಓಕೆನಾ? ಸೊ ಇದನ್ನ ಕ್ಲೈಮ್ ಮಾಡ್ಕೊಳ್ಳಿ, ಸೊ ದಟ್ ಆ ಎನರ್ಜಿನೂ ಕೂಡ ಕ್ಲೈಮ್ ಮಾಡ್ಕೊಂಡಂಗಾಗುತ್ತೆ. ಫೈನ್. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ರೀಡಿಂಗ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲಿಬೇಕು ಅಂತ ಆಸಕ್ತಿ ಇದೆ, ರೇಖಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಅಂಡ್ ಆಕಾಶಿಕ್ ರೆಕಾರ್ಡ್ಸ್ ಪಾಸ್ಟ್ ಜನ್ಮಗಳಿಗೆ ಕನೆಕ್ಟ್ ಆಗೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಬೇಕು ಅಂತ ಆಸೆ ಇದೆ, ಅವರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.